ಬಿಗ್ ಬಾಸ್ ಶಾಕಿಂಗ್ ನ್ಯೂಸ್ ಫಿನಾಲೆಯಲ್ಲಿ ತೋರಿದ್ದು ನಕಲಿ ವೋಟ್ಗಳ ನಿಜವಾದ ವಿನ್ನರ್ ಯಾರು? ಏನಿದು ಆರೋಪ? ಬಿಗ್ ಬಾಸ್ 12ರಲ್ಲಿ ಗಿಲ್ಲಿ ನಟ ಐತಿಹಾಸಿಕ ಮತಗಳಿಂದ ಗೆದ್ದಿದ್ದಾರೆ. ಆದರೆ ರನ್ನರ್ ಅಪ್ ಆದ ಅಶ್ವಿನಿ ಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿಜವಾದ ವೋಟ್ ಲೆಕ್ಕ ಹೊರಬಿದ್ದರೆ ನಾನೇ ವಿನ್ನರ್ ಆಗಬೇಕಿತ್ತು ಅಂತ ಅವರು ಹೇಳಿದ್ದಾರೆ. ಅವರು ಕೊಟ್ಟಿರೋ ಹೇಳಿಕೆ ಏನಪ್ಪ ಅಂದರೆ, ಬಿಗ್ ಬಾಸ್ ಮುಗಿದು 2 ದಿನಗಳಾಗಿದ್ದರೂ ಅದರ ಅಭಿಮಾನಿಗಳು ಶೋ ಮುಗಿದೇ ಹೋಯ್ತಲ್ಲ ಅಂತ ಬೇಸರದಲ್ಲಿದ್ದಾರೆ. ವಿನ್ ಆಗದ ಅಭ್ಯರ್ಥಿಗಳಲ್ಲಿ ಕೆಲವರು ಇನ್ನೂ ಅಸಮಾಧಾನವನ್ನು ತೋರಿಸ್ತಾನೆ ಇದ್ದಾರೆ. ಈ ಬಾರಿ ಹಿಂದೆಂದಿಗಿಂತಲೂ ಹೆಚ್ಚು ವೋಟ್ ಮೂಲಕ 37 ಕೋಟಿಗೂ ಅಧಿಕ ಮತಗಳ ಮೂಲಕ ಗಿಲ್ಲಿ ನಟ ವಿನ್ನರ್ ಅಂತ ಘೋಷಣೆಯಾಗಿದೆ. ಇಂದಿನ ವೋಟ್ಗಳನ್ನು ಹೋಲಿಸಿದರೆ ಈ ಬಾರಿ ಗಿಲ್ಲಿ ನಟ ಐತಿಹಾಸಿಕ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಆದರೆ ಈ ಬಗ್ಗೆ ಎರಡನೆಯ ರನ್ನರ್ ಅಪ್ ಆದ ಅಶ್ವಿನಿ ಗೌಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗಿಲ್ಲಿ ನಟ ಬಡವನ ಸೋಗಿನಲ್ಲಿ ಗೆದ್ದಿದ್ದು ಅಂತ ಇದಾಗಲೇ ಅವರು ಹಲವಾರು ಬಾರಿ ಹೇಳಿದ್ದರು. ಇದೀಗ ಅದಕ್ಕಿಂತಲೂ ಭಯಾನಕ ಆಗಿರುವ ಶಾಕಿಂಗ್ ಸ್ಟೇಟ್ಮೆಂಟನ್ನು ನೀಡಿದ್ದಾರೆ. ಅದೇನೆಂದರೆ, ಅಶ್ವಿನಿ ಅವರು ಹೇಳಿದಂತೆ, ನನಗೆ ಬಂದಿರುವ ಮಾಹಿತಿ ಪ್ರಕಾರ ಗಿಲ್ಲಿಗೆ ಬಂದಿರುವ ವೋಟ್ಗಳಿಗೂ ನನಗೆ ಬಂದಿರುವ ವೋಟ್ಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದೇನಾದರೂ ನಾನು ಹೊರಗಡೆ ಇಟ್ಟರೆ ನಾನೇ ವಿನ್ನರ್ ಆಗಬೇಕು ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಅನ್ನುವಂಥದ್ದು ಕಾಮಿಡಿ ಶೋ ಅಲ್ಲ, ಇದು ವ್ಯಕ್ತಿತ್ವದ ಆಟ. ಆದರೆ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಏಕೆಂದರೆ ಇಡೀ ಮನೆಗೆ ನಾನು ನನ್ನನ್ನು ಸಮರ್ಪಿಸಿಕೊಂಡಿದ್ದೆ. ನನಗೆ ಮನಸ್ಸಿಗೂ ಗಾಯವಾಗಿದೆ, ದೈಹಿಕವಾಗಿಯೂ ಗಾಯವಾಗಿದೆ ಅಂತ ಅಶ್ವಿನಿ ಗೌಡ ಹೇಳಿದ್ದಾರೆ. ತುಂಬ ಹೆಮ್ಮೆಯಿಂದ ನಾನು ಹೇಳ್ತೇನೆ, ಇಲ್ಲಿಯವರೆಗೂ ಈ ರೀತಿಯ ಸ್ಟ್ರಾಂಗ್ ಸ್ಪರ್ಧಿ ಬಿಗ್ ಬಾಸ್ಗೆ ಬಂದಿಲ್ಲ. ಇನ್ನು ಮುಂದೆ ಬಂದರೆ ಅದು ನನ್ನನ್ನು ಮೀರಿಯೇ ಹೋಗಬೇಕು ಅಂತ ಹೇಳಿದ್ದಾರೆ. ಈ ಸಲವಾದರೂ ಸುದೀಪ್ ಅಣ್ಣ ಹೆಣ್ಮಕ್ಳ ಕೈ ಎತ್ತುತ್ತಾರೆ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಫಿನಾಲೆ ಎಪಿಸೋಡಲ್ಲಿ ಗಿಲ್ಲಿ ಗೆದ್ದಿದ್ದು ಖುಷಿಯಾಯಿತು ಅಂತ ಹೇಳಿದ ಅಶ್ವಿನಿ ಗೌಡ ಅವರು ನೆಕ್ಸ್ಟ್ ಡೇ ಎಲ್ಲ TV ಚಾನಲ್ ಇಂಟರ್ವ್ಯೂಸಲ್ಲೂ ಗಿಲ್ಲಿ ಅವರು ನಾನು ಬಡವ ಅಂತ ಹೇಳ್ಕೊಂಡು ಗೆದ್ದಿದ್ದಾನೆ, ನನ್ನ ಹತ್ರ ಕಾರ್ ಇದೆ, ಮನೆ ಇದೆ, ಜಮೀನಿದೆ, ಆದರೂ ಬಿಗ್ ಬಾಸಲ್ಲಿ ಬಡವ ಅಂತ ತೋರಿಸ್ಕೊಂಡು ಗೆದ್ದಿದ್ದಾನೆ. ವೋಟಿಂಗ್ ಕೇಳಿದೆ, ವೋಟಿಂಗ್ ರಿಸಲ್ಟ್ ಬಂದರೆ ನನಗೂ ಗಿಲ್ಲಿಂಗೂ ತುಂಬ ಡಿಫ್ರೆನ್ಸ್ ಇದೆ, ನಾನೇ ಗೆಲ್ಲಬೇಕಿತ್ತು, ಅವರು ವೋಟ್ ಎಷ್ಟು ಅಂತ ಹೇಳಿಲ್ಲ, ಎಲ್ಲ ಕಡೆ ಯಾರು ಹೇಳಿದ್ರು ನೀವೇ ಗೆಲ್ತೀರಾ ಅಂದ್ಕೊಂಡಿದ್ವಿ ಅಂತ ಹೇಳ್ತಿದ್ದಾರೆ, ಆದರೆ ನಾನು ಯಾಕೆ ಗೆಲ್ಲಿಲ್ಲ ಅಂತ ಆರೋಪ ಮಾಡಿದರೆ, ವೋಟಿಂಗ್ ರಿಸಲ್ಟ್ ಬಂದರೆ ನಾನೇ ಗೆಲ್ಲೋದು ಅಂತ ಹೇಳಿದರೆ. ಇದಂತೂ ಯಾರೂ ನಂಬಲ್ಲ. ಏಕೆಂದರೆ ಗಿಲ್ಲಿಗಿರೋ ಕಾಲು ಭಾಗ ಫಾಲೋವರ್ಸ್ ಅಶ್ವಿನಿ ಗೌಡ ಅವರಿಗೆ ಇಲ್ಲ. ಗಿಲ್ಲಿನೇ ವಿನ್ ಆಗಿರೋದು. ಅವರು ಸೋತಿದ್ದೀನಿ ಅಂತ ಅನ್ನೋ ಬೇಜಾರಲ್ಲೋ ಅಲ್ವಾ, ಅಥವಾ ಅವ್ರಿಗೇನೋ ಒಳಗಡೆ ಏನು ಸಮಸ್ಯೆ ಇದೋ ಗೊತ್ತಿಲ್ಲ, ಬಟ್ ಈ ಥರ ಆರೋಪನ ಮಾಡ್ತಾಯಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಅಶ್ವಿನಿ ಗೌಡ ಅವ್ರು ಗೆಲ್ಲಬೇಕಿತ್ತ, ಗಿಲ್ಲಿ ಗೆದ್ದಿದ್ದು ಖುಷಿನ ಕಮೆಂಟ್ನಲ್ಲಿ ತಿಳಿಸಿ.